ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತ. ಹುಬ್ಬಳ್ಳಿಯಲ್ಲಿ ಅಯೋಧ್ಯೆ ಕೇಸ್ಗೆ ಮರುಜೀವ ಕೊಟ್ಟ ವಿವಾದಕ್ಕೆ ಸಂಬಂಧಪಟ್ಟಂತೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಇದನ್ನು ಖಂಡಿಸಿದ್ದಾರೆ. 31 ವರ್ಷಗಳ ಹಿಂದಿನ ಘಟನೆ. ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಕಾಂಗ್ರೆಸ್ ಒಂದು ಮುಸ್ಲಿಂ ಪಕ್ಷ. DJ ಹಳ್ಳಿ KJಯಲ್ಲಿ ಗಲಭೆ ಕೇಸ್ ವಾಪಸ್ ಪಡಿತೀರಾ ನೀವು ಒಂದು ಕಡೆ, ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ ಅದು ಯಾವತ್ತೋ ಕಾಲದಲ್ಲಿ ನಡೆದಿರೋದನ್ನ ಈಗ ಅದನ್ನು ಮತ್ತೆ ತೆಗಿತೀರಾ. ರಾಮ ಮಂದಿರಕ್ಕಾಗಿ ಹೋರಾಡಿದವರನ್ನ ಬಂಧಿಸ್ತೀರಾ. ಯಾವ ನ್ಯಾಯ ಇದು ಅಂತ ಇದೇ ಪ್ರಶ್ನೆನೇ ಎಲ್ಲರೂ ಕೂಡ ಕೇಳ್ತಾ ಇರೋದು. ನೀವು DJ ಹಳ್ಳಿ KJ ಹಳ್ಳಿ ಕೇಸ್ನಲ್ಲಿ ಯಾರ್ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಯಾರು ಶಾಸಕರ ಮನೆಗೆ ಬೆಂಕಿ ಇಟ್ಟರು, ಅವರ ಕೇಸ್ಗಳನ್ನು ವಾಪಸ್ ಪಡಿತೀರಾ. ರಾಮ ಮಂದಿರಕ್ಕೋಸ್ಕರ ಹೋರಾಡಿದವ್ರನ್ನ 31 ವರ್ಷ ಆದಮೇಲೆ ಬಂಧಿಸ್ತೀರಾ. ಇದೊಂದು ಮುಸ್ಲಿಂ ಪಾರ್ಟಿ. 31 ವರ್ಷಗಳ ಬಳಿಕ ಕರಸೇವಕನ ಬಂಧನ ಸರಿಯಲ್ಲ ಅಂತ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ. ಹೋರಾಟವನ್ನು ನಡೆಸಿದ್ರು 1992ರಲ್ಲಿ. ಆಗ ಹುಬ್ಬಳ್ಳಿಯಲ್ಲೂ ಕೂಡ ಹಿಂದೂ ಮುಸ್ಲಿಮರ ನಡುವೆ ಒಂದು ಮಟ್ಟದ ಗಲಭೆ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಗಳಿಗೆ ನಷ್ಟ ಆಗಿದೆ, ಗಲಭೆಯಲ್ಲಿ ಪಾಲ್ಗೊಂಡವರು, ಈ ರೀತಿಯಾಗಿ ಕೇಸ್ಗಳನ್ನು ಹಲವರ ಮೇಲೆ ಹಾಕಲಾಗಿತ್ತು. ಆದರೆ 31 ವರ್ಷದ ನಂತರ ನಿನ್ನೆ ಒಬ್ಬರು ಕರಸೇವಕರನ್ನ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆ ಈಗ ಶುರುವಾಗಿರುವಂಥದ್ದು. ಹಾಗೆ 31 ವರ್ಷ ಆದಮೇಲೆ ಯಾಕೆ ಅರೆಸ್ಟ್ ಮಾಡಿದ್ರು, ಈಗ ಅದು ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಥರದೊಂದು ಕೆಲಸ ಆಗಬೇಕಿತ್ತಾ, ಈ ಥರದೊಂದು ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿರುವಂಥದ್ದು. ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಚಿಂತಕರು ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ನಿನ್ನೆ ಒಬ್ಬರು ಕರಸೇವಕರನ್ನ ಅರೆಸ್ಟ್ ಮಾಡಿದ್ದಾರೆ, ಏನು ಅನ್ಸುತ್ತೆ ಸರ್? ಮೊದಲಿಗೆ ನಿಮ್ಮ ರಿಯಾಕ್ಷನ್ ಅದಕ್ಕೆ. ನನಗೆ ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿತನ ಅಥವಾ ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆಯಲ್ಲ, ಈ 3 ರಾಜ್ಯಗಳ ಚುನಾವಣೆಯಲ್ಲಿ ಸೋತ ನಂತರ ಅವರಿಗೆ ಏನಾಗಿದೆ, ಇಡೀ ದೇಶದಲ್ಲಿ ನಾವು ಕಳ್ಕೊಳ್ಳೋದು ಖಾತ್ರಿ ಅಂತಾಗಿದೆ. ಹೀಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಜಬ್ ಗೀದಡ್ ಕಿ ಮೌತ್ ಆತಿ ಹೈ ತೋ ಶಹರ್ ಕಿ ತರಫ್ ಭಾಗ್ತಿ ಹೈ ಅಂತಂದ್ರೆ ನರಿಗಳಿಗೆ ಸಾಯೋ ಸಮಯ ಬಂದಾಗ ಅದು ನಗರಗಳ ಕಡೆಗೆ ಓಡಕ್ಕೆ ಶುರು ಮಾಡುತ್ತೆ ಅಂತ. ಹಾಗೆ ಕಾಂಗ್ರೆಸ್ಸಿಗೆ ಸಾಯುವ ಈ ಸಂದರ್ಭ ಇದೆಯಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಅವರು ಆ ಥರದ ಧಾವಂತದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಇದು ಅವರ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮತ್ತು ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿ ಅನ್ನೋದನ್ನ ಕರ್ನಾಟಕದಲ್ಲಿ ಏನು ಸಾಬೀತುಪಡಿಸಿತ್ತು, ಅದನ್ನೇ ಏನು ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಪ್ರಯೋಗ ಮಾಡಲಿಕ್ಕೆ ಹೊರಟಿತ್ತು, ಈಗ ಅದನ್ನ ದೇಶದಾದ್ಯಂತ ವಿಸ್ತರಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದೆ. ತನ್ನನ್ನು ತಾನು ಮುಸ್ಲಿಂ ಪಾರ್ಟಿ ಅಂತ ಸ್ಪಷ್ಟವಾಗಿ ಬಿಂಬಿಸ್ಕೊಳ್ತಿದೆ. ಅಂದರೆ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇರುವಂಥದ್ದು, ಇದರ ಕ್ರೆಡಿಟ್ ಎಲ್ಲವೂ ಕೂಡ ಬಿಜೆಪಿಗೆ ಹೋಗ್ತಾ ಇದೆ. ಅದರಿಂದಾಗಿ ಈ ಥರದೊಂದು ಮಾಡಬೇಕು ಅನ್ನೋದಾ, ಅಥವಾ ರಾಜಕೀಯ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ ಅನ್ಸುತ್ತಾ? ಅಲ್ಲ ಮದೇಶ್, ಯಾಕೆ ಬಿಜೆಪಿಗೆ ಹೋಗಬಾರ್ದು ಅನ್ನೋದು ನನಗೆ ಪ್ರಶ್ನೆ. ಈಗ ಉದಾಹರಣೆಗೆ ಇದರ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದು ಬಿಜೆಪಿ. ರಾಮ ಮಂದಿರ ನಮ್ಮ ಒಂದು ಅಸ್ತಿತ್ವದ ಸಂಕೇತ, ಇದು ಭಾರತೀಯತೆಯ ಸಂಕೇತ ಅಂತ ಹೇಳಿದ್ದು ಬಿಜೆಪಿ. ರಾಮ ಮಂದಿರಕ್ಕೋಸ್ಕರ ರಥಯಾತ್ರೆ ಮಾಡಿದ್ದು ಬಿಜೆಪಿ. ರಾಮ ಮಂದಿರಕ್ಕೋಸ್ಕರ ಗೌರ್ಮೆಂಟ್ಗಳನ್ನ ತ್ಯಾಗ ಮಾಡಿದ್ದು ಬಿಜೆಪಿ. ನೀವು ಕಲ್ಯಾಣ ಸಿಂಗರು ತಾವು ನಾನು ರಾಮ ಸೇವಕರ ಮೇಲೆ ಗುಂಡು ಹಾರಿಸೋದಿಲ್ಲ ಅಂತ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಗವರ್ಮೆಂಟ್ ಅನ್ನೇ ತ್ಯಾಗ ಮಾಡಿದ್ದು ಬಿಜೆಪಿ. ರಾಮ ಮಂದಿರಕ್ಕೋಸ್ಕರ ಕೋರ್ಟ್ ನಲ್ಲಿ ಹೋರಾಟ ಮಾಡುವಾಗ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳಿಗೆ ತಯಾರು ಮಾಡಿದ್ದು ಬಿಜೆಪಿ. ಆದರೆ ಕಾಂಗ್ರೆಸ್ ಏನ್ ಮಾಡ್ತು, ರಾಮ ಮಂದಿರ ಆಗಬಾರದು ಅಂತ ಸ್ವತಃ ತಮ್ಮ ಲೀಡರ್ ಕಪಿಲ್ ಸಿಬಲ್ನ ನೇತೃತ್ವದಲ್ಲೇ ಒಂದು ಟೀಮ್ ಅನ್ನು ಮಾಡಿ 26 ಜನ ಲಾಯರ್ಗಳನ್ನ ಸೇರಿಸಿಕೊಂಡು ಅದನ್ನು ವಿರೋಧ ಮಾಡ್ತು. ಕೊನೆಗೆ ರಾಮ ಮಂದಿರದ ವರ್ಡಿಕ್ಟ್ ಅನ್ನು ಕೊಡಬಾರದು ಅಂತ ಕಾಂಗ್ರೆಸ್ ವಿರೋಧ ಮಾಡಿ ಕಪಿಲ್ ಸಿಬಲ್ ಅದು ಕೋರ್ಟ್ ನಲ್ಲಿ ಇಟ್ರು. ಕೊನೆಗೆ ಆ ತೀರ್ಪನ್ನ ವೇಗವಾಗಿ ಕೊಡ್ಲಿಕ್ಕೋಸ್ಕರ ಬೇಕಾಗಿದ್ದ
1.5 ಲಕ್ಷದಷ್ಟು ದಸ್ತಾವೇಜುಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿದ್ದನ್ನ ಸಮರೋಪಾದಿಯಲ್ಲಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿಸಿಕೊಟ್ಟಿದ್ದು ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ. ಎಲ್ಲವನ್ನೂ ಬಿಜೆಪಿ ಸರ್ಕಾರ ಮಾಡಿರುವಾಗ ನಿಮಗೆ ಕ್ರೆಡಿಟ್ ಬೇಕು ಅನ್ನೋದರಲ್ಲಿ ಏನ್ ಅರ್ಥ ಇದೆ? ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದು, ನಿಮ್ಗೆ ಆಹ್ವಾನ ಕೊಟ್ಟಾಗ ಹೋಗ್ಬೇಕೋ ಬೇಡವೋ ಅಂತ ಮೀನಮೇಷ ಎಣಿಸುವಂತ ಅಯೋಗ್ಯ ಸ್ಥಿತಿಯಲ್ಲಿ ನೀವಿರಬೇಕಾದಾಗ ನೀವು ಯಾವ ಸ್ಥಿತಿಗೋಸ್ಕರ ಇದನ್ನ ಬೇಕು ಅಂತ ಕೇಳ್ತೀರಾ? ಒಂದೇ ಒಂದು, ನಿಮಗೆ ಮುಸಲ್ಮಾನರ ತುಷ್ಟೀಕರಣವನ್ನ 1947ರಿಂದ ಮಾಡಿ 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 ಸ್ವಾತಂತ್ರ್ಯ ನಂತರ, ಅದಕ್ಕಿಂತ ಮುಂಚೆಯೂ ಕಾಂಗ್ರೆಸ್ ಮಾಡಿದೆ, ಆದರೆ ಸ್ವಾತಂತ್ರ್ಯ ನಂತರವೇನು ತೆಗೆದುಕೊಳ್ಳೋದಾದ್ರೆ ಆವತ್ತಿನಿಂದ ಇವತ್ತಿನವರೆಗೂ ಮಾಡಿ 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 ಹಿಂದೂಗಳ ಕಾಸ್ ಯಾವುದಕ್ಕೂ ಕೂಡ ಜೊತೆಯಲ್ಲಿ ಇಲ್ಲದೆ ಇರುವಂತ ನಿಮ್ಮ ಆ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಗೆ ಕರ್ನಾಟಕದಲ್ಲಿ ಇವತ್ತು ನಾವು ಕೈಗನ್ನಡಿ ಹಿಡಿದಂತಾಗಿದೆ. ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ. 1992ರಲ್ಲಿ ಆಗಿರುವಂತಹ ಘಟನೆ 31 ವರ್ಷ ಆಗೋಯ್ತು. ಈಗ ಒಬ್ಬ ಕರಸೇವಕನನ್ನು ಅರೆಸ್ಟ್ ಮಾಡಿದ್ದಾರೆ. ಅದು ಆಗಿನ ಘಟನೆಗೆ, ಆಗಿನ ಗಲಭೆಗೆ ಅನ್ನೋದು, ಇದನ್ನ ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು, ಹೇಗೆ ನೋಡಬೇಕು ಅನ್ನೋದು ಸರ್? ಅಲ್ಲಿ ಜನಕ್ಕೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಕೊಟ್ಟ ಒಂದು ಓಟಿನ ಪರಿಣಾಮ ಏನಾಗಿದೆ ಅಂತ. ನಾನು ಅದನ್ನೇ ಅನ್ಕೊಳ್ತಿದ್ದೆ ಈ ನ್ಯೂಸ್ ಅನ್ನು ನೋಡಬೇಕಾದಾಗ. ಒಂದು ತಪ್ಪು ಓಟ್ ಮಾಡಿದ್ದರ ಪರಿಣಾಮ ನಮಗೆ ಬಸ್ನಲ್ಲಿ ಫ್ರೀ ಸಿಕ್ಬಿಡತ್ತೆ, ನಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಅಂತ ಹೇಳ್ಕೊಂಡು, ಅದು ಕೂಡ ಸಿಗಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇವೆಲ್ಲವೂ ಸಿಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ಕೊಟ್ಟ ಒಂದು ತಪ್ಪು ಓಟಿನ ಪರಿಣಾಮವಾಗಿ ಇವತ್ತು ಏನಾಗಿದೆ ಅಂತಂದ್ರೆ, ಈ ದೇಶದ ಮರ್ಯಾದಾ ಪುರುಷೋತ್ತಮ, ಆಧಾರ ಸ್ತಂಭ, ಈ ದೇಶ ಯಾರ ಚಿಂತನೆಗಳ ಆಧಾರದ ಮೇಲೆ ನಡೆಯುತ್ತೆ ಅಂತಂದ್ರೆ ರಾಮನಂತೆ ನಡಿಬೇಕು ಅಂತ ಇಡೀ ಜಗತ್ತಿಗೆ ಹೇಳುವಂತ ಸಂದರ್ಭದಲ್ಲಿ, ಇಡೀ ಜಗತ್ತು ರಾಮ ಮಂದಿರದ ಇನಾಗ್ಯುರೇಷನ್ಗೆ ತುದಿಗಾಲಲ್ಲಿ ಕಾಯ್ತಾ ಇರುವಂತ ಸಂದರ್ಭದಲ್ಲಿ ಕನ್ನಡಿಗರು ಯಾವ ತರದ ಪ್ರೈಸ್ ಅನ್ನು ಪೇ ಮಾಡ್ತಾ ಇದ್ದೀವಿ? ಯಾರು ಅವತ್ತು ತರುಣನಾಗಿ ರಾಮ ಮಂದಿರ ಆಗಬೇಕು ಅಂತ ಬೀದಿಗೆ ಬಂದು ಹೋರಾಟ ಮಾಡಿದ್ನೋ, ಇವತ್ತು ಅವನಿಗೆ 65-70 ವರ್ಷ ಆಗಿದೆ, ಅವನನ್ನು ಕರ್ಕೊಂಡು ಹೋಗಿ ಜೈಲಲ್ಲಿ ಕೂರಿಸ್ಕೊಳ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ ಅಂತಂದ್ರೆ ಇದಕ್ಕಿಂತ ನೀಚ ಮಟ್ಟ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಂದಿಲ್ಲ. ನಾನು ಸಿದ್ದರಾಮಯ್ಯನವರಿನಿಂದ ಬಹಳ ಹೆಚ್ಚಿನದ್ದೇನು ನಿರೀಕ್ಷಿಸಿರಲಿಲ್ಲ. ಈಗ ಇದಕ್ಕೆ ಇವರೊಂದೊಂದು ಕಾರಣಗಳನ್ನು ಕೊಟ್ಟು ಹೇಳೋದಿದೆಯಲ್ಲ, ಅದು ಬಹಳ ದುರಂತಕಾರಿ. ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ತಾನು ಹಾಕಿದ ಒಂದು ಓಟು ಇವತ್ತು ಹೇಗೆ ಅದು ಪರಿವರ್ತನೆ ಆಗ್ತಿದೆ ಅನ್ನೋದನ್ನ ಗಮನಿಸಬೇಕು ಅಂತ ನನಗನ್ಸುತ್ತೆ. ಸರ್, ಈಗ ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ಇದನ್ನ 31 ಕೇಸ್ಗಳಿದಾವೆ, 32 ಕೇಸ್ಗಳಿದಾವೆ, ಅದೆಲ್ಲದನ್ನು ನಾವು ಬಗೆಹರಿಸುವಂತ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಇದೊಂದು, ಅಲ್ಲಿ ಅರೆಸ್ಟ್ ಆಗಿರೋರು ಹಿಂದೂಗಳು ಆಗಿದ್ದಾರೆ, ಅದನ್ನ ಯಾಕೆ ಇದನ್ನ ಮಾತ್ರ ಸಪರೇಟ್ ಆಗಿ ನೋಡೋದು, ಈ ತರದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೇನು ರಿಯಾಕ್ಷನ್? ಅಂದ್ರೆ 32 ವರ್ಷಗಳ ಹಿಂದಿನ ಒಂದು ಕೇಸನ್ನ ಕ್ಲೋಸ್ ಮಾಡಿ ಅಂತ ಹೇಳಿ ನೀವು ಕರ್ಕೊಂಡು ಬಂದು ಜೈಲಿಗೆ ಕೂರಿಸ್ಕೊಳ್ತೀರಾ ಅಂತಂದ್ರೆ ಅದು ಯಾರನ್ನ? ಅಂದ್ರೆ ಪೊಲೀಸರಿಗೆ, ಆ ಇಡೀ ಇಲಾಖೆಗೆ ಒಂದು ವಿವೇಚನೆಯೇ ಕಳೆದೋಗಿದೆಯಾ? ಒಂದು ವಯಸ್ಸಾಗಿರುವಂತ ವ್ಯಕ್ತಿ ಈ 32 ವರ್ಷಗಳಲ್ಲಿ ನೀವೇನು ಮಾಡದೆ, ಅದೇನು 32 ವರ್ಷಗಳಲ್ಲಿ ನಿಮ್ ಗವರ್ಮೆಂಟ್ ಮೊದಲನೇ ಬಾರಿಗೆ ಬಂದಿರೋದಲ್ಲ, ಅನೇಕ ವರ್ಷಗಳ ಕಾಲ ನೀವೇ ಆಳಿದ್ದೀರಾ. ಮಧ್ಯ ಒಂದು 5-8 ವರ್ಷಗಳು ಬೇರೆಯವರು ಬಿಟ್ಟರೆ ಉಳಿದಿದ್ದೆಲ್ಲ ನಿಮ್ಮ ಆಳ್ವಿಕೆಯೇ ಇದೆ. ನಿಮ್ಮ ಆಳ್ವಿಕೆಯೇ ಇರುವಂತ ಕಾಲದಲ್ಲೇ ಕೂಡ ನೀವು ಈ ಕೆಲಸವನ್ನು ಮಾಡದೆ ಈಗ ಬೇಕಂತ ರಾಮ ಮಂದಿರ ಇನ್ನೇನು ಇನಾಗ್ಯುರೇಟ್ ಆಗ್ತಿದೆ ಆಗ ಮಾಡ್ತಿದೆ ಅಂತಂದ್ರೆ ಇದು ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ. ಇಡೀ ದೇಶದಲ್ಲಿ ರಾಮ ಮಂದಿರದ ಈ ವೈಭವವನ್ನ, ರಾಮನ ವೈಭವವನ್ನ, ಹಿಂದೂಗಳ ಆನಂದವನ್ನ ಸಹಿಸಿಕೊಳ್ಳಿಕ್ಕಾಗದ ನೀವು ಬೇಕಂತ ಹಿಂದೂಗಳನ್ನು ಕರ್ಕೊಂಡೋಗಿ ಜೈಲಲ್ಲಿ ಕೂಡ ಹಾಕಿ ನಿಮ್ಮ ಮುಸಲ್ಮಾನ್ ಆಕಾಗಳನ್ನು ತೃಪ್ತಿಪಡಿಸ್ತಿದ್ದೀರಿ ಅನ್ನೋದು ಬಿಟ್ರೆ ಮತ್ತೇನೂ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಪರಮೇಶ್ವರ್ ಅವರು ನೆನ್ಪಿಟ್ಕೊಂಡಿರಲಿ, 32 ವರ್ಷಗಳಲ್ಲಿ ಅನೇಕ ಗಲಭೆಗಳಾಗಿವೆ. ಆ ಗಲಭೆಗಳಲ್ಲಿರೋರನ್ನೆಲ್ಲ ಕರ್ಕೊಂಡು ಬರ್ತೀರಾ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯ ಗಲಭೆಯಲ್ಲಿ ಸಿಕ್ಕಾಕೊಂಡಿರೋರು ಕರ್ಕೊಂಡು 32 ವರ್ಷ ಆಗಲಿಲ್ಲ, ಇತ್ತೀಚೆಗೆ ಆಗಿದ್ದು, ನಿಮ್ ಗವರ್ಮೆಂಟ್ ಇದ್ದಾಗಲೇ ಆಗಿದ್ದು, ಕರ್ಕೊಂಡು ಬಂದು ಒಳ ಕೂರಿಸ್ಕೊಳ್ತೀರಾ. ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಳ್ಳುವಂತ ಸಾಧ್ಯತೆ ಇದೆಯಾ? ಇದೇ ನೀವು ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯಲ್ಲಿ ಅಮಾಯಕರು ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಬಿಡಿಸಿ ಅಂತ ಪತ್ರ ಬರೆಯುವಂತ, ಅತ್ಯಂತ ಕೆಳಮಟ್ಟಕ್ಕೆ ಇಳಿಯುವಂತ ನೀವು ಇವತ್ತು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ ಕರಸೇವಕರನ್ನ ಜೈಲಿಗೆ ತಳ್ಳಬೇಕು ಎನ್ನುವಂತ ಇಂಡೈರೆಕ್ಟ್ ಮೆಸೇಜ್ ಅನ್ನ ಕೊಡ್ತಾ ಇದ್ದೀರಲ್ಲ. ಜನ ನೋಡ್ತಾ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ ಅಂತ ಹೇಳ್ತಾರಲ್ಲ, ಹಂಗೆ ಈ ಪಬ್ಲಿಕ್ ಬಹಳ ಬುದ್ಧಿವಂತರಿದ್ದಾರೆ, ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ, ಯಾವುದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಸರ್, ಬಿಜೆಪಿ ಆಗಿರ್ಬೋದು, ಹಾಗೆ ಹಿಂದೂ ಹೋರಾಟಗಾರರು ಯಾವ ರೀತಿಯಾಗಿ ಇದು ಮಾಡ್ಬೋದು ಸರ್? ನೀವು ಹೇಗೆ ಅದನ್ನ ಪಾರ್ ಮಾಡ್ಕೊಳ್ಳುವಂಥದ್ದು? ಈ ಥರದೊಂದು ತಪ್ಪು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದು, ಅಥವಾ ಮುಂದಿನ ನಿಮ್ಮ ಹೋರಾಟಗಳು ಯಾವ ಥರ ಇರುತ್ತೆ? ನನಗೆ ಅನ್ಸೋದು ಬಹಳ ಸಿಂಪಲ್ ಆಗಿರುವಂಥ ಸಂಗತಿ ಏನು ಅಂತಂದ್ರೆ, ಕರಸೇವಕರನ್ನ ನೀವು ಜೈಲಿಗೆ ಹಾಕ್ತಿದ್ದೀರಲ್ಲ, ಇದೇ ಕರಸೇವಕರನ್ನ ಊರೂರಲ್ಲೂ ಸನ್ಮಾನ ಮಾಡ್ತೀವಿ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾವುಗಳೇ ಸೇರಿಕೊಂಡು ಈ ರಾಮ ಮಂದಿರಕ್ಕೆ ಭೂಮಿ ಶಿಲಾಪೂಜೆ ಆಗುವಾಗ, ಶಿಲಾನ್ಯಾಸ ಆಗಬೇಕಾದಾಗ ನಾವು ಕರ್ನಾಟಕದ ಈ ಕರಸೇವಕರನ್ನ ರಾಮನಾಡಿನ ಹನುಮ ಅಂತ ಹೇಳ್ಕೊಂಡು ಅತ್ಯಂತ ಗೌರವಿಸಿ ಅವರನ್ನ ಸಂಭ್ರಮಿಸಿದ್ವಿ. ಈಗ ಮತ್ತೆ ನಾನು ಪ್ರತಿಯೊಬ್ಬರನ್ನು ವಿನಂತಿಸಿಕೊಳ್ತಾ ಇದ್ದೀನಿ ಮತ್ತು ಎಲ್ಲ ಸಂಘಟನೆಗಳನ್ನು ಕೇಳ್ಕೊಳ್ತಾ ಇದ್ದೀನಿ, ಊರೂರಲ್ಲೂ ಕರಸೇವಕರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡಿ.
ಇವತ್ತು ಈ ರಾಮ ಮಂದಿರ ಯಾರಿಂದ ನಿರ್ಮಾಣ ಆಗಿದೆ ಅಂತಂದ್ರೆ ಅಫ್ಕೋರ್ಸ್ ನರೇಂದ್ರ ಮೋದಿಯವರು ನಮ್ಮ ಜೊತೆ ಯೋಗಿ ಆದಿತ್ಯನಾಥರು ಇವರೆಲ್ಲರೂ ವರ್ಕ್ ಮಾಡಿದ್ದಾರೆ ನಿಜ. ಆದರೆ ಮೂಲ ಸ್ವರೂಪದಲ್ಲಿ ಆ ಕರಸೇವಕರು ಪ್ರಾಣದ ಹಂಗನ್ನು ತೊರೆದು ರಾಮ ಮಂದಿರವನ್ನು ಕಟ್ಟಲೇಬೇಕು ಅಂತ 500 ವರ್ಷಗಳ ಹೋರಾಟಕ್ಕೆ ಒಂದು ದಿಕ್ಕು ತೋರಿಸಿದ್ರಲ್ಲ, ಆ ಕರಸೇವಕರು ನಮ್ಮ ನಾಡಿನಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಕರ್ಕೊಂಡು ಬಂದು ಅವರಿಗೊಂದು ಸನ್ಮಾನ ಮಾಡೋಣ, ಎಲ್ಲ ಕಡೆಗಳಲ್ಲೂ ಸ್ಪ್ರೆಡ್ ಮಾಡೋಣ, ಅವ್ರಿಗೆ ಕೊಡಬೇಕಾದ ಗೌರವವನ್ನು ಕೊಡೋಣ. ಎಷ್ಟು ಜನರನ್ನು ಜೈಲಿಗೆ ಹಾಕ್ತೀರಿ ನೀವು ನೋಡೇ ಬಿಡೋಣ ಎನ್ನುವಂತ ಒಂದು ಚಾಲೆಂಜ್ ಅನ್ನ ಈಗ ಕೊಡಬೇಕಾದಂತ ಅಗತ್ಯ ಇದೆ. ನನಗನ್ಸುತ್ತೆ ಪ್ರತಿ ಸಂಘಟನೆಗಳು ಇದನ್ನು ಕೈಗೆತ್ಕೊಳ್ತವೆ. ನಾವಂತೂ ಇದರ ಕುರಿತಂತೆ ವಿಶೇಷವಾಗಿ ಆಲೋಚನೆ ಮಾಡಲಿಕ್ಕಿದ್ದೀವಿ. ಓಕೆ, ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.